ಸೊ ಈ ಮುತ್ತಿನ ಒಲೆ ಜುಮ್ಕೆ ಕಲರ್ಗೆ ನನಗೆ ಇದೇ ಥರ ಕೆನೆ ಹಂಗೆ ಕಾರಲ್ಲೇ ಮಲಗಿಸ್ಕೊಂಡು ಶಿವರಾತ್ರಿ ಹಬ್ಬದಲ್ಲಿ ಶಿವನ ದೇವಸ್ಥಾನ ನೋಡೋಕ್ಕಾಗಲ್ಲ. ಹೋಗೋಣ ಅಂತ ಹೇಳ್ಬಿಟ್ಟು ಮೇಡಮ್ ಚೆನ್ನಾಗಿ ನಿದ್ದೆ ಹೊಡಿತಾವ್ರೆ. ಇರ್ಲಿಲ್ಲ ಸರ್ಪ್ರೈಸ್ ಅಂದಾಗ. ಸರ್ಪ್ರೈಸ್ ಏನು ಅಂತ ಹೇಳ್ಬಿಟ್ರು ಡ್ಯಾಡಿ ಪಾಪ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ಬ್ಲಾಗ್. ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಶಿವರಾತ್ರಿ ಹಬ್ಬ. ರೆಡಿ ಆಗಿದ್ಯಾ ನೀನು? ಸೊ ನಾವೆಲ್ಲರೂ ರೆಡಿ ಆದ್ರೂ ಪ್ರೀತಾ ಮಾತ್ರ ರೆಡಿ ಆಗಿಲ್ಲ ಹಬ್ಬಕ್ಕೆ. ಹಾಗೆ ಇವತ್ತು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂತ ಇದ್ದೆ. ಇಲ್ಲಿ ಕುತ್ಕೊಂತೀಯ? ಬೆಳಗ್ಗೆ ಬೇಗ ಆಯ್ಬಿಟ್ಟು ನಾನಂತೂ ಬೇಗನೆ ಫ್ರೆಶ್ ಅಪ್ ಆದೆ. ಮನೇಲಿ ಒಬ್ಬರೇ ಪೆಂಡಿಂಗ್ ಇರೋದು. ಅರೆ ಏನ್ ತಿಂತಾ ಇರೋದು? ಆಪಲ್ ತೊಳ್ದೈತಾ? ಮತ್ತೆ ಯಾಕೆ ತಗೊಂಡೋದೆ? ನಮ್ಮನೆ ಹುಡುಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗೋದು ಬಿಟ್ಬಿಟ್ಟು ಇಲ್ಲಿ ಆಪಲ್ ಇಟ್ಟಿದೆ ತಗೊಂಡು ಅಲ್ಲಿ ಕುತ್ಕೊಂಡು ತಿಂತಾ ಇದ್ದಾನೆ. ನಾನು ಬೇಗ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ಇದೇ ತಾನೇ ಬೇಗ ಆಗೋದು. ಪಲಾವು, ಹೆಸರುಬೇಳೆ, ಪಾಯಸ. ಹಬ್ಬಕ್ಕೆ ಇನ್ನೇನು ಮಾಡೋದಲ್ವಾ. ಸೊ ಅದಾದ್ಮೇಲೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಬೇಗ ಪೂಜೆ ಮಾಡಿಲ್ಲ. ಇನ್ನೂ ದೇವ್ರ ಪೂಜೆ ರೆಡಿನೇ ಮಾಡಿಲ್ಲ. ಸೊ ಫಸ್ಟು ಮಕ್ಕಳು ಹಸ್ಕೊಂಡಿದ್ದಾರೆ. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ಬೇಗ ಬಂದೆ. ಮೊದಲಿನಾಗೆ ಅಡುಗೆ ಕೆಲಸ ಮುಗಿದ್ಬಿಟ್ರೆ ಆಮೇಲೆ ಎಲ್ಲ ಕೆಲಸನೂ ಆರಾಮಾಗಿ ನಿಧಾನವಾಗಿ ಮಾಡ್ಕೊಳ್ಳೋಣ, ಇನ್ನೂ ಸಂಜೆ ತನಕ ಟೈಮ್ ಇದೆ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಅಡುಗೆ ಮನೆಯಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಅಡುಗೆ ಎಲ್ಲ ಮಾಡಿ ಮುಗಿಸ್ಕೊತಾ ಇದ್ದೀನಿ. ಮಕ್ಕಳಿಗೆ ಹೊಟ್ಟೆ ಕೂಡ ತುಂಬ ಹಸಿತಾ ಇತ್ತು. ಕೂಡ ರೆಡಿ ಆದರು. ನನ್ನ ಮಗ, ಏ ಅಣ್ಣ ನಿಂಗೇನು ಸಮಯ ಆಗಲಿಲ್ವಾ ರೆಡಿ ಆಗೋದಕ್ಕೆ? ಹಾಂ, ಟೈಮ್ ಆಗಿಲ್ಲೇನು? ಬಾ ಎಣ್ಣೆ ಹಚ್ತೀನಿ. ಸ್ನಾನ ಮಾಡಿ ಬಂದೆ, ಪೂಜೆ ಮಾಡೋಣ ದೇವ್ರಿಗೆ. ಕೂದಲೇ ಬೆಳಿಲಿಲ್ವಲ್ಲ ಪ್ರೀತಮ್ ನಿಂಗೆ? ಯಾಕೆ ಕೂದಲು ಬೆಳಿಲಿಲ್ಲ? ಹಾಕ್ಲಾ ಎಣ್ಣೆ ಹಾಕ್ಲಾ? ನಮ್ಮ ಚೋಟ ಸಾಹೇಬ್ರು ಇವಾಗ ರೆಡಿ ಆಗ್ತಾವ್ರೆ. ಸ್ನಾನ ಮಾಡ್ಸೋಕೆ ಮುಂಚೆಗೆ ಎಣ್ಣೆ ಹಾಕ್ಬಿಡ್ತೀನಿ, ಆಮೇಲೆ ಸ್ನಾನ ಮಾಡಿಸ್ತೀನಿ. ಪ್ರೀತಮ್ಗೆ ಹೇರ್ ಗ್ರೋತ್ ತುಂಬ ಸ್ಲೋ ಇದೆ. ತುಂಬ ಸ್ಲೋ ಆಗಿ ಹೇರ್ ಗ್ರೋತ್ ಆಗತ್ತೆ ಅವನಿಗೆ. ಪ್ರೀತು ನೀನೇನ ಪ್ರೀತಮ್ಮು? ಹುಳ ಮಾಡ್ತಾವನೆ. ಇಷ್ಟೊತ್ತಿಗೆ ಎಲ್ಲರ ಮನೇಲಿ ಹಬ್ಬ ಆಗಿದೆ. ನಮ್ಮ ಮನೇಲಿ ಹಬ್ಬನೂ ಇನ್ನೂ ಆಗಿಲ್ಲ. ಇವರು ರೆಡಿ. ಕತ್ ಮಗ್ನೆ ಹಿಂಗೆತ್ತು. ನಾನೇ ನಿನ್ನೊಂದು ಕತ್ತೆ ಇದು ಮಾಡಲ್ಲ. ಆಯ್ತು ಬಿಡು. ಎಲ್ಲ ಕೈಗೊಂದು ಸ್ವಲ್ಪ ಕೊಬ್ಬರಿನೇ ಹಚ್ತೀನಿ. ಪ್ರೀತಮ್ಗೆ ಹೊಟ್ಟೆ ಕ್ಲೀನ್ ಆಗೋದಕ್ಕೆ ಔಷಧಿ ಕೊಟ್ಟಿದ್ರಲ್ಲ, ಅದನ್ನ ಹಾಕಿದ್ಮೇಲೆ ನೋಡಿ ಇದು ಫುಲ್ಲು ಇಲ್ಲಿ ಫುಲ್ಲು ಡ್ರೈ ಆಗ್ತಾ ಇತ್ತು ಮುಖದ ಹತ್ರ. ಅದು ಕಂಪ್ಲೀಟಾಗಿ ಹೋಗ್ತಾ ಇದೆ. ಅವ್ನು ಹುಟ್ಟಾಗಿಂದ ಹಾಕಿರ್ಲಿಲ್ಲ. ಮಕ್ಳಿಗೆ ಅವಾಗವಾಗ ಹೊಟ್ಟೆ ಕ್ಲೀನ್ ಆಗೋದು ಔಷಧಿ ಹಾಕಲೇಬೇಕು. ಏನಿದು ಕೈ ಮೇಲೆಲ್ಲ ಬರ್ಕೊಂಡಿದ್ಯಾ? ಒಂದು 2 ನಿಮಿಷ ಹಿಂಗೆ ಕುತ್ಕೋ, ನಾ ಆಮೇಲೆ ಬಂದು ಸ್ನಾನ ಮಾಡಿಸ್ತೀನಿ. ಸರಿನಾ? ಹಾಂ, ಸರಿನಾ ಪ್ರೀತು? ಹಾಂ, ಇಲ್ಲೇ ಕುತ್ಕೋ. ಇದೆಲ್ಲ ಗೋಡೆಗೆಲ್ಲ ಹೋಗಿ ಮೆತ್ಬಿಟ್ಟೆ. ಆಮೇಲೆ ಸೈಲೆಂಟಾಗಿ ಇಲ್ಲೇ ಕುತ್ಕೋಬೇಕು. ಸೊ ನನಗೆ ಹೇಳಿದ್ನಲ್ಲ, ನನಗೆ ಎಲ್ಲ ನೆನಪಿರುತ್ತೆ. ಬಟ್ ಎಲ್ಲರ ಮನೇಲೂ ಪೂಜೆ ಆಗಿ ಗಂಟೆ ಸೌಂಡ್ ಮಾಡ್ತಾ ಇದ್ದಾರೆ. ನಾವಿನ್ನೂ ಪೂಜೆನೇ ಮಾಡಿಲ್ಲ. ರಂಗೋಲೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಇವಾಗ. ಸೊ ನನಗೆ ಅದು ಗೊತ್ತಾಗಲ್ಲ, ರಂಗೋಲಿ ನೆನಪು ಇರಲ್ಲ. ಎಷ್ಟು ಸರಿ ಬರೆದ್ರೂ ಸೊ ಅವಾಗ ಪ್ರೆಸೆಂಟಿಗೆ ಒಂದು ರಂಗೋಲಿನ ಡ್ರಾಯಿಂಗ್ ಮಾಡಿ ಅದನ್ನು ಕಲಿತು ಆಮೇಲೆ ರಂಗೋಲಿ ಬರೀಬೇಕು. ಸೊ ಇದೊಂದು ಅಭ್ಯಾಸ ನನಗೆ ಏನು ಮಾಡಿದ್ರೂ ಹೋಗ್ತಾ ಇಲ್ಲ. ಗೊತ್ತಿಲ್ಲ, ಚಿಕ್ಕ ಹುಡುಗಿಯಿಂದನೂ ಹಾಗೇ ಪ್ರತಿದಿನ ರಂಗೋಲಿ ಹಾಕಿದ್ರು ನನಗೆ ರಂಗೋಲಿಗಳು ನೆನಪಿರಲ್ಲ. ಅವತ್ತು ಏನು ಹಾಕಬೇಕು ಅಂತ ಮುಂದೆನೇ ಪ್ರಿಪೇರ್ ಆಗಬೇಕು. ಇಲ್ಲಾಂದರೆ ಹಾಕೋಕ್ಕೆ ಮುಂಚೆಗೇ ನೋಡಿಕೊಂಡು ಆಮೇಲೆ ಹಾಕಬೇಕು. ಒಂದು 3-4 ರಂಗೋಲಿ ಅಷ್ಟೇ ನೆನಪಿರೋದು, ಸಣ್ಣ ರಂಗೋಲಿಗಳು. ಅದು ಬಿಟ್ಟರೆ ನನಗೆ ಯಾವುದೂ ನೆನಪೇ ಇಲ್ಲ. ಸೊ ಅದಕ್ಕೆ ಸ್ವಲ್ಪ ಪ್ರಿಪೇರ್ ಮಾಡಿಕೊಂಡು ಆಮೇಲೆ ರಂಗೋಲಿ ಹಾಕ್ತಾಯಿದ್ದೀನಿ. ಮೊದಲು ನಮ್ಮ ಮನೇಲಿ ಎಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೆ ಗೊತ್ತಾ? ಹಬ್ಬಗಳಂತ ಅಂದರೆ ಇಷ್ಟೊತ್ತಿಗಾಗಲೇ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲ ಡನ್ ಮುಗ್ದೋಗಿರ್ತಾಯಿತ್ತು. ಇವಾಗ ನನ್ನ ಮಗನಿಂದ ತುಂಬ ನಿಧಾನ. ಇದು ಮೊಸರಿಗೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿದ್ದೀನಿ. ಹಿಂಗೆ ಹಾಕ್ಬಿಟ್ರೆ 15 ದಿನ ನಾನು ಏನೂ ಇದಕ್ಕೆ ಅರಿಶಿನ ಕುಂಕುಮ ಇಡೋಂಗೆ ಇರಲ್ಲ.
ಅಮ್ಮ ನಿಮಗೆ ಗೊತ್ತಿಲ್ವಮ್ಮ ಇದು ಮಾಡೋದು ಹೆಂಗೆ ಅಂತ. ಸೊ ಫಸ್ಟ್ ಹೆಂಗೊತ್ತಾ ನಾನು ಮಾಡ್ತಾ ಇದ್ದಿದ್ದು, ಪ್ರಗತಿ 6:30ಗೆ ಸ್ಕೂಲಿಗೆ ಕಲಿಸ್ಬಿಡ್ತಾ ಇದ್ನಲ್ಲ, 6:30ಗೆ ಬಂದ ತಕ್ಷಣ ಫಸ್ಟ್ ಕೆಲಸನೇ ನಂದು ಬಾಗಿಲು ಒರೆಸ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಆಮೇಲೆ ಒಳಗಡೆ ಹೋಗ್ತಾ ಇದ್ದಿದ್ದು. ನನ್ನ ಮಗ ಹುಟ್ಟಾಗಿಂದ ಸ್ವಲ್ಪ ಕಷ್ಟ. ಅವ್ನು ಸ್ಕೂಲಿಗೆ ಹೋದ್ಮೇಲೆ ಮತ್ತೆ ಬ್ಯಾಕ್ ಟು ರೊಟೀನ್. ಅವಾಗ ಹೋಗ್ತೀಯ ಮಗನೇ ಸ್ಕೂಲಿಗೆ ನೀನು? ಆದಷ್ಟು ಬೇಗ ಸ್ಕೂಲ್ಗೆ ಹೋಗಪ್ಪ. ತುಂಬ ಸಿಂಪಲ್ ಆಗಿ ಮಾಡಿದೆ, ಟೈಮೇ ಇಲ್ಲ ನನಗೆ. ಪ್ರೀತಮ್ ಎಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ಅವನಿಗೆ ಫುಲ್ಲು ಅಂದರೆ ಫುಲ್ ನಿದ್ದೆ ಬಂದ್ಬಿಟ್ಟಿದೆ ಪಾಪ. ಇವತ್ತು 1:30-2 ಗಂಟೆ ಆಗೋಯ್ತು, ಅದಕ್ಕೆ ನಿದ್ದೆ ಮಾಡಿಲ್ಲ. ಟಚ್ ಮಾಡಿ ಪಚ್ಚು ಪಚ್ಚು ಹಂಗೆ ಪಾಚು. ಇವತ್ತು ಪ್ರೀತ ಜಾಗರಣೆ ಮಾಡ್ತಾನೆ. ಜಾಗರಣೆ ರಾತ್ರಿ ಹೊತ್ತು ಮಾಡೋದು. ಹೌದಾ? ಪಾಪನಾ ನೀನು? ಯಾರು ನೀನು? ಪಾಪ ಯಾರಪ್ಪ ನೀನು? ಪ್ರೀತಮ್ ಯಾರು ನೀನು? ಅವನಿಗೆ ಇವಾಗ ಏನು ಹೇಳೋಕ್ಕಾಗ್ತಾಯಿಲ್ಲ, ಫುಲ್ಲು ನಿದ್ದೆ ಮಾಡಲಿದ್ದಾನೆ. ಸೊ ನೀಟಾಗಿ ಸ್ನಾನ ಮಾಡಿಸಿ ಇವಾಗ ಮಲಗಿಸ್ತೀನಿ. ಕೂದಲು ಯಾಕೋ ಬೆಂಡೆ ಆಗಲ್ಲ. ಸೀರೆ ಉಟ್ಕೊಂಡೆ ನಾನು. ನನ್ನ ಮಗಳು ಮಮ್ಮಿ ಪೂಜೆ ಮಾಡಬೇಕಾದ್ರೂ ಅಟ್ಲೀಸ್ಟ್ ಸೀರೆ ಉಟ್ಕೊ ಮಮ್ಮಿ ಅಂತ. ಸರಿ ಪೂಜೆ ಆಗೋ ತನಕ ಉಟ್ಕೊಳ್ಳೋ, ದೇವಸ್ಥಾನಕ್ಕೆ ಹೋಗ್ಬೇಕಂತ ಬೇರೆ ಅಂದ್ಕೊಂಡಿದ್ನಲ್ಲ. ಸೊ ನನಗೂ ಇತ್ತು ಪ್ಲ್ಯಾನ್ ಸೀರೆ ಉಟ್ಕೊಬೇಕು ಅಂತ. ನನ್ನ ಮಗಳು ಅವರು ಅದನ್ನೇ ಹೇಳಿದ್ರು, ಸರಿ ಅಂತ ಹೇಳ್ಬಿಟ್ಟು ರೆಡಿ ಆದೆ. ಆಮೇಲೆ ನಾನು ಈ ಓಲೆದು ಇದೆಯಲ್ಲ, ಇದನ್ನ ಏನಂತ ಹೇಳ್ತೀವಿ ನಾವು ಕೆನ್ನೆ ಚೈನ್ ಅಂತ ಹೇಳ್ತೀವಿ. ಸೊ ಈ ಮುತ್ತಿನ ಓಲೆ ಜುಮ್ಕೆ ಕಲರ್ಗೆ ನನಗೆ ಇದೇ ಥರ ಕೆನ್ನೆ ಚೈನ್ ಬೇಕು ಅಂತ ಹುಡುಕ್ತಾ ಇದೆ. ತೊಗೊಳಕ್ಕೆ ಹೋದಾಗ ಇದು ಸಿಕ್ತು. ತುಂಬ ಜನ ಸಿಕ್ಕಾಬಿಟ್ಟೆ ಹಳೇ ಕಾಲದವ್ರ ಥರ ಕಾಣಿಸ್ತೀಯ, ಆ ಥರ ಇದೆ ಇದು ಕೆನ್ನೆ ಚೈನು ಅಂತ. ಹಳೇ ಕಾಲದವ್ರ ಥರ ಇರಬೇಕು ಅಂತಲೇ ನಾನು ಇದನ್ನು ತೊಗೊಂಡಿದ್ದು. ಸೊ ಇದಕ್ಕೆ ಮ್ಯಾಚಿಂಗು ಆಗುತ್ತೆ ಮತ್ತು ಹಳೇ ಕಾಲದೊಂದು ನೆನಪು ಸಿಗುತ್ತೆ. ಕೆನ್ನೆ ಚೈನ್ ಅಂತ ಅಂದರೆ ನಮ್ಮ ಅಜ್ಜಿಯವ್ರು ಹಾಕ್ತಾಯಿದ್ರು ಅವಾಗ ಕೆನ್ನೆ ಚೈನ್ನ. ಸೊ ಈ ಥರ ಹಿಂಗೆ ಹಾಕಿದ್ರೆ ಇದು ಓಲೆ ಸ್ಟಿಫಾಗಿ ಕಾಣಿಸುತ್ತೆ, ಕಿವಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ತುಂಬ ಹಳೆ ಥರ ತೊಗೊಂಬಿಟ್ಟಿದ್ದೀರಾ, ಒಳ್ಳೆ ಹಳೆ ಕಾಲದವರು ಅಂತ. ಅದನ್ನು ನೆಗೆಟಿವಾಗಿ ಕಮೆಂಟ್ಸ್ ಬಂದಿತ್ತು ನನಗೆ, ನಿಂದೆಲ್ಲ ಬರೀ ಓಲ್ಡ್ ಸ್ಟೈಲ್ ಅಂತ. ಸೊ ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಓಲ್ಡ್ ಈಸ್ ಗೋಲ್ಡ್ ಅಂತ ನಾನು ನಂಬ್ತೀನಿ, ಅದಕ್ಕೋಸ್ಕರ ನಾನು ಜಾಸ್ತಿ ಆ ಥರ ಇಷ್ಟಪಡೋದು. ಸೊ ಇದು ಬ್ಲೌಸ್ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು. ಒಂದು ಸರಿ ಹಾಕ್ಕೊಂಡಿದ್ದು ಅಷ್ಟೇ, ಮತ್ತೆ ಹಾಕ್ಕೊಳ್ಳೇ ಇಲ್ಲ. ಸರಿ ಇವತ್ತು ಹಬ್ಬಕ್ಕೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡೆ. ಪ್ರಗತಿನೂ ಕೂಡ ರೆಡಿ ಆದರು. ಪ್ರಗತಿಗೆ ತಲೆ ಬಾಚಿ ಇವಾಗ ನಾನು ಪ್ರೀತಮ್ನ ಮಲಗಿಸ್ದೆ. ಸರಿ ಇವಾಗ ಪೂಜೆ ಮಾಡಿಬಿಟ್ಟು ನಾವು ಎದ್ದೇಳೋಷ್ಟರೊಳಗೆ ಅಂತ ಹೇಳ್ಬಿಟ್ಟು ಪೂಜೆಗೆಲ್ಲ ರೆಡಿ ಆಗಿದೆ. ಸೀರೆ ಉಟ್ಕೊಂಡು ದೀಪ ಹಚ್ಚಿದ್ರೆ ಚಂದ ಅಲ್ವಾ ಅಂತ ಹೇಳ್ಬಿಟ್ಟು ಸೀರೆ ಹಾಕ್ಕೊಳಕ್ಕೆ ಬಂದೆ. ಹಾಗೆ ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದೆ ಅಲ್ವಾ. ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ಕರ್ಕೊಂಡು ಹೋಗಿದ್ದೀನಿ, ಅಲ್ಲಿಗೆ ಹೋಗಿದ್ದೀವಿ ಅಂತ. ಬಟ್ ನನಗೆ ನೆನಪೇ ಆಗ್ತಾ ಇಲ್ಲ. ಅದು ಚೆನ್ನಾಗಿದೆ ದೇವಸ್ಥಾನ, ದೊಡ್ಡ ಶಿವಂದು ಸ್ಟ್ಯಾಚು ಎಲ್ಲ ಇದೆ. ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಹೆಂಗ ಶಿವರಾತ್ರಿ ಹಬ್ಬ ಅಲ್ವಾ, ಕರೆಕ್ಟ್ ಅಲ್ವಾ? ಶಿವರಾತ್ರಿ ಹಬ್ಬ. ಸೊ ಹಂಗಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಇನ್ನೇನು ಅಂತ. ಇವಾಗ ಒಂದು ದೀಪ ಹಚ್ಬಿಟ್ಟು ಪೂಜೆ ಮುಗಿಸ್ಕೊಂಡ್ಬಿಡ್ತೀನಿ. ಇವತ್ತು ಪೂಜೆಗೆಲ್ಲ ನಾನೇ ರೆಡಿ ಮಾಡಿಕೊಂಡೆ. ಸರಿ ನನ್ನ ಹಸ್ಬೆಂಡ್ ಮನೆಗೆ ಬಂದ್ರಲ್ಲ, ಸರಿ ಅವ್ರ ಕೈಲೇ ಪೂಜೆ ಮಾಡಿಸೋಣ, ಫಸ್ಟ್ ಅವರೇ ದೀಪ ಹಚ್ಚಲಿ ಅಂತ ಹೇಳ್ಬಿಟ್ಟು ಅವ್ರ ಕೈಲೇ ಮಾಡಿಸ್ತಾ ಇದ್ದೀನಿ. ಶಿವರಾತ್ರಿ ಹಬ್ಬ ಗಂಡು ಮಕ್ಕಳೇ ಮಾಡಬೇಕು ಅಂತ ಹೇಳಿಬಿಟ್ಟು ಸುಮ್ಮನೆ. ಅಂದರೆ ನಮ್ಮ ಮನೇಲಿ ಅವರು ಯಾವತ್ತೂ ಈ ಥರ ಪೂಜೆ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಪ್ರತಿ ವರ್ಷವೂ ನಾನು ಮಾಡಿರ್ತೀನಿ. ಕೆಲವೊಂದು ಸರಿ ಅವ್ರು ಬರೋದೂ ಇಲ್ಲ, ಶಾಪಲ್ಲೇ ಇದ್ಬಿಡ್ತಾರೆ. ಸೊ ಹಾಗಾಗಿ ಈ ವರ್ಷ ಇದ್ರಲ್ಲ, ಇಲ್ಲ ಗಂಡು ಮಕ್ಕಳು ಮನೇಲಿ ಪೂಜೆ ಮಾಡಬೇಕಂತೆ, ತುಂಬ ಒಳ್ಳೇದಾಗುತ್ತೆ, ನೀವೇ ಮಾಡಿ ಅಂತ ಹೇಳ್ಬಿಟ್ಟು ಅವ್ರ ಕೈಲೇ ಮಾಡಿಸ್ತಾ ಇದ್ದೀನಿ. ಪ್ರಗತಿಗೆ ಕೂಡ ಪೂಜೆ ಇದೆಲ್ಲ ತುಂಬ ಇಷ್ಟ. ಅವ್ರು ಬೇಗನೆ ರೆಡಿಯಾಗಿ ದೇವ್ರಿಗೆಲ್ಲ ರೆಡಿ ಮಾಡಿದರು ಸ್ವಲ್ಪ. ಅಂತಂದರೆ ಡೈಲಿ ನಾನು ಮಾಡೋದನ್ನ ನೋಡ್ಕೊಂಡಿರ್ತಾರಲ್ಲ. ಸೊ ಹಾಗಾಗಿ ಏನಾದರೂ ಬೇಕು ಅಂತ ಅಂದರೆ ಇಷ್ಟು ಬೇಕಾಗುತ್ತೆ ನಮ್ಮ ಮನೆಯಲ್ಲಿ, ನಮ್ಮ ಮಮ್ಮಿ ಈ ಥರ ಎಲ್ಲ ಜೋಡಿಸ್ಕೊತಾರೆ, ಇದೆಲ್ಲ ಗೊತ್ತು. ಅಷ್ಟು ಕೆಲಸನಾದರೂ ಅವರು ದೇವ್ರ ಮನೇಲಿ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಎಲ್ಲರಿಗೂ ಒಂಥರ ಭಕ್ತಿ ಇದೆ ದೇವ್ರ ಮೇಲೆ ಅಂತ ಹೇಳ್ಬೋದು. ಸೊ ದೇವ್ರದ್ದೆಲ್ಲ ಪೂಜೆ ಎಲ್ಲ ಆಯಿತು. ಪ್ರೀತಮ್ ಮಲಗಿಬಿಟ್ಟಿದ್ದ. ಪ್ರೀತಮ್ ಎದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಇನ್ನು ಮತ್ತೆ ಎಬ್ಬಿಸೋದಕ್ಕಾಗಲ್ಲ, ಅವ್ನಿಗೆ ಸಿಕ್ಕಾಬಿಟ್ಟೆ ನಿದ್ದೆ ಬಂದುಬಿಟ್ಟಿತ್ತು. ಸರಿ ಮಲ್ಕೊಳ್ಳಿ, ನಾವೇ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟು ಎದ್ಮೇಲೆ ಕುಂಕುಮ ಇಟ್ಬಿಟ್ಟು ಕರ್ಕೊಂಡೋದ್ರೆ ಆಯಿತು ಅಂತ. ಸೊ ಇವತ್ತು ಶಿವರಾತ್ರಿ ಹಬ್ಬ, ಬಿಲ್ವಪತ್ರೆ ತುಂಬ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೆ ಅದನ್ನು ಕೂಡ ತರಿಸಿದ್ದೆ. ಸೊ ಎಲ್ಲ ಆಯಿತು, ಪೂಜೆನೂ ಕೂಡ ಆಯಿತು. ಚೆನ್ನಾಗಿ ಸಿಂಪಲ್ಲಾಗಿ ಮಾಡಿದ್ರೂ ಚೆನ್ನಾಗಿ ಇರುತ್ತೆ. ಅಂತಂದರೆ ನಾರ್ಮಲಾಗಿ ಹಬ್ಬ ಅಂತ ಅಂದ್ರೆ ಆ ಖುಷಿ ಸಂತೋಷ ಇರುತ್ತಲ್ವ ಮನೇಲಿ. ಸೊ ನಮ್ಮದು ಕೂಡ ಪೂಜೆ ಎಲ್ಲ ಆಗಿ ಇನ್ನೇನು ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೇಳ್ಬಿಟ್ಟು ಅದೇ ಪ್ಲ್ಯಾನಿಂಗಲ್ಲಿದ್ವಿ.
ನಮ್ಮದೆಲ್ಲ ಪೂಜೆ ಆದಮೇಲೆ ಮತ್ತೆ ಸ್ಪೆಷಲಾಗಿ ಪ್ರಗತಿ ಅಕ್ಷತೆ ಕಾಳನ್ನ ರೆಡಿ ಮಾಡಿಬಿಟ್ಟಿದ್ರು ಇವತ್ತು. ನಾನೇನು ಅಕ್ಷತೆ ಕಾಳೆಲ್ಲ ರೆಡಿ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಪ್ರಗತಿಗೆ ಇಂಟ್ರೆಸ್ಟು ಅಂತ ಹೇಳ್ತಾ ಇರ್ತೀನಿ ನಾನು. ನಾವಿವತ್ತು ಶಿವನ ದೇವಸ್ಥಾನಕ್ಕೆ ಹೋಗೋದಾ ಅಥವಾ ನಾರ್ಮಲ್ ಆಗಿ ಇಲ್ಲೆಲ್ಲಾದರೂ ಬೇರೆ ದೇವಸ್ಥಾನ ಅಂದರೆ ನಾಗರಕಲ್ಲಿರುತ್ತಲ್ಲ ಆ ಥರ ದೇವಸ್ಥಾನಕ್ಕೆ ಹೋಗೋದಾ ಅಂತ ನೋಡ್ತಾ ಇದ್ದೀವಿ. ಶಿವನ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಇವತ್ತು ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸೊ ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನೇ ಇವಾಗ ಮ್ಯಾಪಲ್ಲೆಲ್ಲ ಚೆಕ್ ಮಾಡ್ತಾ ಇದ್ವಿ ಯಾವುದು ಹತ್ರ ಇರುತ್ತೆ ಅಂತ. ಸೊ ಹೋಗ್ಬಿಟ್ಟು ಬರೋಣ. ಹೆಂಗೋ ಮಧ್ಯಾಹ್ನಕ್ಕೆ ಹೊರಟಿದ್ದೀವಿ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ದರ್ಶನ ಮಾಡ್ಕೊಂಡು ಬಂದ್ರೆ ಆಯಿತು. ಇವತ್ತು ಹಬ್ಬದ ದಿನ. ಮಮ್ಮಿ ಒಂದು ಕೆಲಸ ಮಾಡೋಣ, ಎಲ್ಲಿಗೆ? ಇಶಾ ಫೌಂಡೇಶನ್. ಅದು ಇವಾಗ ಆಗಲ್ಲ, ರಜಾ ಬರುತ್ತಲ್ಲ, ಎಕ್ಸಾಮ್ ಮುಗ್ದು ರಜಾ ಬಂದ್ಮೇಲೆ ಹೋಗೋಣ. ಇಶಾ ಫೌಂಡೇಶನ್ಗೆ ಹೋಗೋಣ ಅಂತ ಅವತ್ತು ಕರ್ಕೊಂಡೋಗಿಲ್ಲ ಅಂತ. ಆಮೇಲೆ ತುಂಬ ಜನ ಅವತ್ತು ಕಮೆಂಟ್ ಮಾಡಿದ್ರಿ, ಇಶಾ ಫೌಂಡೇಶನ್ಗೆ ಹೋಗಿದ್ದೀರಾ, ಮಕ್ಳನ್ನ ಬಿಟ್ಬಿಟ್ಟು ಹೋಗಿದ್ದೀರಾ ಹಂಗೆ ಹಿಂಗೆ ಅಂತ. ಅವತ್ತು ನಾನು ವಿಡಿಯೋ ಕಾಲ್ ಮಾಡಿ ತೋರಿಸಿದ್ದೆ. ಬಟ್ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ. ನಾನು ಜಸ್ಟ್ ಸ್ಟ್ಯಾಚ್ಯೂ ಅದು 3D ಇದು ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಆ ಥರ 3D ಒಂದು ಮೂವಿ ಇದ್ರ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಈ ಸರಿ ಹೆಂಗೋ ಇನ್ನೊಂದು 2 ಎಕ್ಸಾಮ್ ಇದೆ. ಮಂಡೇ ಒಂದು, ನೆಕ್ಸ್ಟ್ ವೆಡ್ನೆಸ್ಡೇ ಒಂದು ಮುಗೀತು. ಆಮೇಲೆ ರಜಾ ಕೊಡ್ತಾರೆ, ಆವಾಗ ಆರಾಮಾಗಿ ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಇಬ್ರು ಅಂತ. ಆಯಿತಾ? ಓಕೆ ಆಯಿತಾ? ಯಾವ ದೇವಸ್ಥಾನ? ಹೆಸರು ದೇವಸ್ಥಾನ ಇದು ಮುರುಗೇಶ್ಪುರ ಹೆಚ್ಚೇ ಇಲ್ಲ. ಸೊ ಅಲ್ಲಿಗೆ ಹೋಗೋಣ ಅಂತ. ಓಕೆ ಬನ್ನಿ ಹೋಗ್ಬಿಟ್ಟು ಬರೋಣ. ಬೇಗ ಹೋದರೆ ಬೇಗ ದರ್ಶನನಾದರೂ ಆಗುತ್ತೇನೋ ನೋಡೋಣ. ಇನ್ನು ಸಂಜೆ ಮೇಲೆ ಎಲ್ಲರೂ ಜಾಗರಣೆ ಅದು ಇದು ಅಂತ ಹೇಳ್ಬಿಟ್ಟು ರಶ್ ಇದ್ರೂ ಇರಬಹುದು. ಸೊ ನೀವೆಲ್ಲ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಅಂತ ಕಮೆಂಟ್ಸ್ ಮಾಡಿ ಹೇಳಿ. ಅಥವಾ ನೀವು ಶಿವರಾತ್ರಿಯಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ಹೇಳಿ. ನೆಕ್ಸ್ಟ್ ಟೈಮ್ ನಾವು ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಹೊರಟಿದ್ದೀವಿ. ನನ್ನ ಮಗ ಎದ್ದೇಳ್ತಾ ಇಲ್ಲ. ನಮ್ಮ ಮನೆಯವ್ರಿಗೆ ಶಾಪ್ ಓಪನ್ ಮಾಡಬೇಕು ಅನ್ನೋ ಟೆನ್ಷನು, ನನ್ನ ಮಗಳಿಗೆ ಬೇಗ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಟೆನ್ಷನು. ಮಮ್ಮಿ ಎಬ್ರಿಸ್ಬಿಡು ಮಮ್ಮಿ, ಎಬ್ರಿಸು ಅಂತ ಇದ್ದಾರೆ. ಎದ್ದೇಳ್ತಾನೆ ಅವನು, ಗೊತ್ತಿಲ್ಲ. ಮಮ್ಮಿ ಅದಕ್ಕಿಂತ ನಾನು ನಿಂಗೆ ಏನೋ ಸರ್ಪ್ರೈಸ್ ಮಾಡಿದ್ದೀನಿ, ಅದೇ ಬೇರೆದು. ಅದಕ್ಕೆ ನಾನು ಇಷ್ಟೊಂದೆಲ್ಲ ಮಾಡ್ತಾ ಇರೋದು. ನನಗೆ ಸರ್ಪ್ರೈಸಾ? ಏನು ಸರ್ಪ್ರೈಸ್ ಅವ? ಅದನ್ನ ನೀನು ರೂಮಲ್ಲಿ ಕೂತ್ಕೊಂಡ್ರೆ ಹೇಳಬಹುದು. ಹೌದಾ? ಯಾಕೆ? ಅದು ಸರ್ಪ್ರೈಸ್ ಅಲ್ವಾ? ಸರ್ಪ್ರೈಸ್ನೆಲ್ಲ ಹೇಳೋಕ್ಕಾಗಲ್ಲ. ಹ್ಯಾಪಿ ವುಮೆನ್ಸ್ ಡೇ. ಇಲ್ಲ, ಮತ್ತೆ ಇವತ್ತೇನು ನೆನಪಿಲ್ವ ನಿಮಗೆ? ವುಮೆನ್ಸ್ ಡೇ. ಮತ್ತೇನು? ಅದು ಸರ್ಪ್ರೈಸ್. ಇವತ್ತೇನು ನೆನ್ಪು ಮಾಡ್ಕೊ. ಯಾವುದು ಬರ್ತ್ಡೇ ಏನಿಲ್ಲ, ಏನಿಲ್ಲ, ಶಿವರಾತ್ರಿ ಹಬ್ಬ ಅವೆರಡು ಬಿಟ್ರೆ ಬಿಟ್ಟರೆ ಏನೂ ಇಲ್ಲ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದನ್ನ ಯಾರಾದರೂ ಸೆಲೆಬ್ರೇಟ್ ಮಾಡ್ತಾರಾ ಮಮ್ಮಿ? ಏನಿಲ್ಲ ಅಲ್ಲ, ಇವತ್ತು ವುಮೆನ್ಸ್ ಡೇ ಬಿಟ್ಟರೆ ಶಿವರಾತ್ರಿ ಹಬ್ಬ ಅಮ್ಮು. ನಿಂಗೆ ಗೊತ್ತಿಲ್ಲ ಅಂದರೆ ಅದನ್ನು ಸರ್ಪ್ರೈಸಲ್ಲಿ ಹೇಳ್ತೀನಿ. ಈಗ ಪ್ರೀತನೇ ಬಸ್ ಹಂಗೆ ಕಾರಲ್ಲೇ ಮಲಗಿಸ್ಕೊಂಡು ಹೋಗೋದು, ಇನ್ನೇನು ಮಾಡೋದು. ಮತ್ತೆ ಇದನ್ನು ಏನಿದು ಸರ್ಪ್ರೈಸು? ಹಾಂ ಚಿನ್ನೆ, ನಾವು ಯಾರು ನಿಂಗೆ ಹೇಳಲ್ಲ. ಏನು ಅವಾಗ್ಲಿಂದ ಇಬ್ರು ಸೀಕ್ರೆಟ್ ಮಾಡ್ತಾ ಇದ್ದಾರೆ ಅಪ್ಪ ಮಗಳು. ಸರ್ಪ್ರೈಸ್ ತುಂಬ ದೊಡ್ಡದು ಸರ್ಪ್ರೈಸ್, ಹೇಳೋಕ್ಕೆ ಆಗಲ್ಲ. ನೀನು ಮರ್ತೋಗ್ಬಿಟ್ಟಿದ್ಯಲ್ಲ ಮಮ್ಮಿ. ಏನು ಸರ್ಪ್ರೈಸ್ ನೋಡಿ. ವುಮೆನ್ಸ್ ಡೇ ಅಂದರೆ ಇಲ್ಲ ಅಂತೆ, ಇಲ್ಲ ಶಿವರಾತ್ರಿ ಹಬ್ಬ ಅಂದರೆ ಇಲ್ಲ ಅಂತೆ. ಮತ್ತೆ ಏನು ಸರ್ಪ್ರೈಸು? ಹೇಳೋಕ್ಕಾಗಲ್ಲ. ಕೊಡಲಿಲ್ಲ ಸರ್ಪ್ರೈಸ್ ಅಂದಾಗ. ಸರ್ಪ್ರೈಸ್ ಅಂದಾಗ ಸರ್ಪ್ರೈಸ್ ಕೊಟ್ಟಿಲ್ಲ ಅಂತ ಹೇಳೋದು. ಅಲ್ಲಿಂದ ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೊರಟ್ವಿ. ಬೇಗನೆ ಪೂಜೆ ಎಲ್ಲ ಆಯಿತು. ಇನ್ನೇನು 2 ಗಂಟೆ ಅಷ್ಟೊತ್ತಿಗೆಲ್ಲ ರೆಡಿಯಾಗಿದ್ವಿ. 2:30-3 ಗಂಟೆ ಆಗಿತ್ತು. ಸೊ ಶಾಪ್ ಓಪನ್ ಮಾಡೋದು 5 ಗಂಟೆ ಅಷ್ಟೊಳಗೆ ಬರೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಶಿವನ ದೇವಸ್ಥಾನದಲ್ಲಿ ಒಂದು ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ. ನಿದ್ದೆ ಮಾಡಿ ಎದ್ಬಿಟ್ಟಾ? ಹಾಂ ಹಾಂ. ನನ್ನ ಮಗನ ಕಾರಲ್ಲಿ ಕೂತ್ಕೊಂಡ್ರೆ ಒಂದಿಷ್ಟು ಮಾತುಗಳು ಬರುತ್ತೆ, ಏನೇನೋ ನೋಡ್ತಾ ಇರ್ತಾರಲ್ಲ ಮುಂದೆ. ಹಾಂ. ಆ್ಯಕ್ಚುಲಿ ಇವತ್ತು ಹ್ಯಾಪಿ ಏನು ಗೊತ್ತಾ, ಟ್ರಾಫಿಕ್ ಇಲ್ಲ, ರೋಡ್ ತುಂಬ ಫ್ರೀ ಆಗಿದೆ. ಸೊ ಹಾಗಾಗಿ ನಾವು ಬೇಗ ಹೋಗಿ ಬೇಗ ಬರ್ಬೋದು ಅಲ್ವಾ ಪ್ರೀತಾ? ಮಮ್ಮಿ ಏನು ಹೇಳ್ತಿದ್ಯಾ ಮಮ್ಮಿ? ಇಲ್ಲೇ ಟ್ರಾಫಿಕ್ ಅಲ್ಲ ಅಮ್ಮ, ಇದು ಸಿಗ್ನಲಲ್ಲಿ ನಾರ್ಮಲ್ ಆಗಿ ಗಾಡಿಗಳು ನಿಲ್ಲಿಸ್ತಾರೆ. ಟ್ರಾಫಿಕ್ ಅಲ್ಲ ಇದು. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ಪ್ರೀತಮ್ ನಿಧಾನಕ್ಕೆ ಮಾತಾಡ್ತಾನೆ ಅಂತ ಹೇಳಿದ್ನಲ್ಲ. ಸೊ ಅದಕ್ಕೆ ತುಂಬ ಜನ ಕಾಮೆಂಟ್ಸ್ ಮಾಡಿ, ನಮ್ಮ ಮಕ್ಕಳೆಲ್ಲನೂ ನಿಧಾನೆ ಅಕ್ಕ, 3 ವರ್ಷ ಆದಮೇಲೆ ಮಾತಾಡಿರೋದು. ಹಾಂ, ಗಂಡು ಮಕ್ಕಳು ಸ್ವಲ್ಪ ಲೇಟಾಗಿ ಮಾತಾಡ್ತಾರೆ, ಏನು ಯೋಚನೆ ಮಾಡಬೇಡಿ ಅಂತ. ಸೊ ಒಂಥರ ಸಮಾಧಾನ ಆಯಿತು ನನಗೂ. ಡಾಕ್ಟರು ಏನು ಸೀರಿಯಸ್ ಅಂತ ಹೇಳಿಲ್ಲ, ಬಟ್ ಆದ್ರೂ ಯಾಕೆ ಸ್ಪೀಚ್ ಥೆರಪಿ ಕೊಟ್ಟರು ಗೊತ್ತಿಲ್ಲ. ಬಟ್ ಇರಲಿ, ಅವ್ನು ಬೇಗ ಹುಟ್ಟಿರೋದು ಪ್ರೀಮೆಚೂರ್ ಬೇಬಿ, ಸೊ ಕೊಡೋಣ ಅಂತ. ಆ್ಯಕ್ಚುಲಿ ಇವತ್ತಿದ್ದು ಸ್ಪೀಚ್ ಥೆರಪಿದು ನಮಗೆ
ಸ್ಪೀಚ್ ಥೆರಪಿ. ಬಟ್ ಇವತ್ತು ಹಬ್ಬ ಇತ್ತು, ಹೊರಗಡೆ ಹೋಗಬೇಕು, ಮನೆ ಪೂಜೆ ಮಾಡ್ಬೇಕು. ನಮ್ಮ ಮನೆಯವ್ರು ಸರಿ ಬೇಡ ನೆಕ್ಸ್ಟ್ ಫ್ರೈಡೇನೇ ಹೋಗೋಣ, ಫ್ರೈಡೇ ಇರುತ್ತಂತೆ, ನೆಕ್ಸ್ಟ್ ಫ್ರೈಡೇನೇ ಹೋಗೋಣ ಅಂತ ಅಂದರು. ಸೊ ಅದಕ್ಕೆ ಕ್ಯಾನ್ಸಲ್ ಮಾಡಿದ್ವಿ ಹಾಸ್ಪಿಟಲ್ಗೆ ಹೋಗೋದನ್ನ. ಹಾಸ್ಪಿಟಲ್ಗೆ ಹೋಗ್ಬೇಕಾಗಿತ್ತು ಇವತ್ತು. ನಿನಗೆ ಇಂಜೆಕ್ಷನ್ ಹಾಕ್ಸ್ಬೇಕಿತ್ತು. ಇನ್ನು 2 ಎಕ್ಸಾಮ್ಸ್ ಇದೆ. ನೆಕ್ಸ್ಟ್ ಫ್ರೈಡೇ ಅಷ್ಟೊತ್ತು ಮುಗಿಯುತ್ತೆ. ನೆಕ್ಸ್ಟ್ ಫ್ರೈಡೇ ಅಲ್ಲ, ನೆಕ್ಸ್ಟ್ ವೆಡ್ನೆಸ್ಡೇಗೆ ಮುಗಿಯುತ್ತೆ. ಇಬ್ರಿಗೂ ಹಾಕ್ಸ್ಬೋದು. ನಿನಗೂ ಹಾಕೋಂಗೆ ಇಬ್ರಿಗೂ ಹಾಕ್ಸ್ಬಿಡೋಣ. ಮತ್ತೆ ಹೋಗೋಕ್ಕಾಗಲ್ಲ ಅಷ್ಟು ದೂರ. ನಮ್ಮನೇಲಿ ಚಾಲೆಂಜ್ ಮೇಲೆ ಕರ್ಕೊಂಡು ಹೋಗ್ತಾ ಇರೋದು ಇವತ್ತು ದೇವಸ್ಥಾನಕ್ಕೆ. ನಾನು ತೋರಿಸಿದ್ದೀನಿ, ನೀನು ತೋರಿಸಿಲ್ಲ ಅಂತ ಹೇಳ್ತಾ ಇದೆಯಾ. ನಾವು ಹೋಗಿದ್ದೀವಿ, ನೀನು ಹೋಗಿಲ್ಲ ಅಂತ ಹೇಳ್ತಾ ಇದೆಯಾ. ನಾನು ಹೇಳಿದೆ ಇಲ್ಲಿ ಹತ್ರದಲ್ಲಿ ಇನ್ನೊಂದು ಶಿವನ ದೇವಸ್ಥಾನ ಇತ್ತು, ನೋಡಿದೆ. ಬರೀ ಇನ್ನೂ ಸ್ವಲ್ಪ ಹತ್ರ. ನನಗೆ ಈ ಶಾಪ್ ಹತ್ರ ಬಂದರೆ ಡ್ರೆಸ್ಗಳ ಮೇಲೆ ಹೋಗುತ್ತೆ ಕಣ್ಣು. ಎಂತೆಂಥ ಡ್ರೆಸ್ ಹಾಕಿರ್ತಾರೆ ಗೊತ್ತಾ. ಅದಕ್ಕೆ ಇಲ್ಲ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಬಾ, ನಾನು ತೋರಿಸಿದ್ದೀನಿ, ನೀನು ತೋರಿಸಿಲ್ಲ ಅಂತ ಹೇಳ್ತಾ ಇದೆಯಾ ಅಂತ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪ್ರಗತಿನೂ ಕರ್ಕೊಂಡು ಹೋಗಿದ್ದಲ್ಲ, ಪ್ರಗತಿ ಚಿಕ್ಕ ಮಗು. ನನಗೆ ಮಾತ್ರ ನಿಜವಾಗ್ಲೂ ನೆನಪಿಲ್ಲ. ಇದ್ರೆ ನಾನು ಆ ಥರ ಜಾಗಗಳಿಗೆ ಹೋದ್ರೆ ಫೋಟೋಸ್ ತೆಗೆದಿಟ್ಕೊತಾ ಇದ್ದೆ. ಅವಾಗ ವ್ಲಾಗ್ ಮಾಡಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಫೋಟೋ ತೆಗಿತಾ ಇದ್ದೆ. ಬಟ್ ಅದು ಫೋಟೋಸು ಇಲ್ಲ, ಏನೂ ನೆನಪಿಲ್ಲ ನನಗೆ. ಅದಕ್ಕೆ ಫೋಟೋ ಏನು ಸ್ಪೆಷಲ್ ಹೇಳು? ಏನು ಸ್ಪೆಷಲ್? ನಿನಗೆ ನೆನಪಿಲ್ವಲ್ಲ, ಅದೇ ಸ್ಪೆಷಲ್ ಅಲ್ಲ. ಪ್ರತಿಯೊಂದು ಮರ್ತು ಬಿಡ್ತಿದ್ದೀವಿ. ಅಪ್ಪ ನಾನು ಮರೆಯಲ್ಲಪ್ಪ. ಮಮ್ಮಿ ಏನು ವಿಚಾರ ಬರ್ತಿದ್ದೀನಿ ತಂದೆ? ಮಮ್ಮಿ ಒಂದ್ಸರಿ ಟ್ರೈಪಾಡ್ನ ನೀನ ನನ್ನ ಕೆಳಗಡೆ ಇಕ್ಕಿದ್ದೀನಿ ಅಂತ ಅದು ಮಸಾಲೆ ಡಬ್ಬಿ ಮೇಲೆ ಇಕ್ಬಿಟ್ಟು 7 ದಿವಸದಿಂದ ಅದನ್ನೇ ಹುಡುಕ್ತಿದ್ದೀನಿ. ನನ್ಗೆ ಎಲ್ಲ ನೆನ್ಪಿರ್ತೈತಿ. ಮದುವೆ ಮಾಡ್ಕೊಂಡೆ, ನೀವು ಮಕ್ಕಳು ಟೆನ್ಷನ್ ಮರು ಜಾಸ್ತಿ ಆಗ್ಬಿಟ್ಟಿದೆ. ಏನ್ ಮಾಡ್ತೀರಾ? ನೋಡಿ ಹೆಂಗ್ ಕೂತಿದ್ದಾನೆ. ಏಯ್ ಏಯ್ ಪಾಪ ಅವ್ನಿಗೆ ಏನ್ ಡ್ರೆಸ್, ಪ್ಯಾಂಟ್ ಜೀನ್ಸ್ ಹಾಕೋಣ ಅನ್ಕೊಂಡಿದ್ದೆ. ಎದ್ಮೇಲೆ ಜೀನ್ಸ್ ಹಾಕೊಂಡ್ ಕಟ್ಕೊಂಡ್ ಬರೋಣ ಅಂತ. ಕಾರ್ ನೋಡ್ ಮಗ್ನೆ. ಕಾರಿಲ್ಲ ಇಲ್ವಾ? ಕಾರ್ ಅಲ್ಲಿ ಇದಾವಲ್ಲ. ಯಾವ ಕಲರ್ ಕಾರ್ ಅದು? ಒಂದ್ ರೆಡ್ ಕಾರ್ ಇದೆ, ಒಂದ್ ವೈಟ್ ಕಾರ್ ಇದೆ. ಮಾತಾಡು ಪ್ರೀತಮ್. ನೀನ್ ಸ್ಪಷ್ಟವಾಗಿ ಮಾತಾಡು ಬಿಟ್ರೆ ಇದನ್ನ ತುಂಬಾ ಮಿಸ್ ಮಾಡ್ಕೊಂತೀನಿ ಪ್ರೀತಮ್. ಲುಳ್ಳು ಅನ್ನೋದ್ನ. ಯಾಕೋ ಕೆಮ್ತಾ ಇದೆ ಮಗು. ಒಳ್ಳೆ ಪಾರ್ಕಿಂಗ್ ಇದೆ ಇಲ್ಲಿ. ದೇವಸ್ಥಾನ ನೋಡಿದ್ವಾ? ಸಿಕ್ಕಾಬಟ್ಟೆ ಜನ ಇದ್ರು. ಸಿಕ್ಕಾಬಟ್ಟೆ ಅಂತಂದ್ರೆ ಇವತ್ತು ಫುಲ್ ಡೇ ಎಲ್ಲ ಇರ್ಬೇಕಾಗುತ್ತೆ. ಪ್ರೀತಮ್ ಇಲ್ಲ ಅಂದಿದ್ರೆ ಬಹುಶಃ ಇರ್ತಾ ಇದ್ವಿ. ಅವ್ನು ಎಳೆ ಮಗು ಆದ್ರೆ ಇರ್ತಿದ್ದ, ಇವಾಗ ಇರಲ್ಲ. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಮೇಡಮ್ ಚೆನ್ನಾಗಿ ನಿದ್ದೆ ಹೊಡಿತಾವ್ರೆ. ಸರಿ, ಮನೆ ಹತ್ರ ಇರೋ ದೊಡ್ಡ ಗಣೇಶನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ವಾಪಸ್ ಗಾಡಿ ತಗೊಂಡು ಹೋಗ್ತಾ ಇದೀವಿ. ಅಲ್ಲೂ ಸುಬ್ರಹ್ಮಣ್ಯ ಇದೆ, ನಾಗರಕಲ್ಲಿದೆ. ಓಕೆ, ಅಟ್ಲೀಸ್ಟ್ ನಾಗರಕಲ್ಲು ನಮಸ್ಕಾರ ಮಾಡ್ಕೊಂಡು ಹೋದ್ರೂ ಸಾಕಲ್ವಾ ಇವತ್ತು. ಅಲ್ಲಿಗೆ ಹೋಗೋಣ. ಬೇಕಂದ್ರೆ ಇನ್ನೊಂದು ದಿವಸ ಫ್ರೀ ಟೈಮಲ್ಲಿ ಬರೋಣ ಇಲ್ಲಿಗೆ. ಹಬ್ಬದ ದಿನದಲ್ಲಿ ವೈಕುಂಠ ಏಕಾದಶಿದಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ನೋಡೋಕ್ಕಾಗಲ್ಲ. ಶಿವರಾತ್ರಿ ಹಬ್ಬದಲ್ಲಿ ಶಿವನ ದೇವಸ್ಥಾನ ನೋಡೋಕ್ಕಾಗಲ್ಲ. ಓಕೆ, ಏನು ಮಾಡೋಕ್ಕಾಗಲ್ಲ. ಅಲ್ಲಿಗೆ ಬಂದಿದ್ದು ಪಂಚಾಮೃತ ಅಲ್ವಾ ಪ್ರೀತಮ್? ಏನು ಸರ್ಪ್ರೈಸ್ ಅಂತ? ಪ್ರಗತಿ, ನೀವಿಬ್ರು ಸರ್ಪ್ರೈಸ್. ಸರ್ಪ್ರೈಸ್ ಏನು ಅಂತ ಕೇಳಿದ್ರೆ ಹೇಳ್ಬಿಟ್ಟು ಕ್ಯಾಮ್ರಾ ಆನ್ ಮಾಡ್ತಿದ್ದಂಗೆ ಸರ್ಪ್ರೈಸ್ ಏನು ಅಂತ ಹೇಳ್ತಾ ಇಲ್ಲ. ಸರ್ಪ್ರೈಸ್ ಏನು ಅಂತ ಹೇಳ್ಬಿಟ್ರು ಡ್ಯಾಡಿ. ಪಾಪ ಪ್ರಗತಿ ಗೊತ್ತೇ ಇಲ್ಲ. ಏನ್ ಸರ್ಪ್ರೈಸ್ ಅಂದ್ರೆ ವುಮೆನ್ಸ್ ಡೇ ಸರ್ಪ್ರೈಸ್ ಅಂತೆ. ಅವಾಗ್ಲಿಂದ ನಾನು ವುಮೆನ್ಸ್ ಡೇನಾ ಅಂತ ಕೇಳ್ತಾ ಇದೀನಿ. ಇಲ್ಲ ಅಂತ. ಸೊ ನಮ್ಮ ಮನೆಯಾಗ ಸುಮ್ಮನೆ ಕೇಳಿದ್ವಿ, ಏನಂತೆ ಸರ್ಪ್ರೈಸ್ ಅಂದ್ರೆ ಅದೇ ವುಮೆನ್ಸ್ ಡೇ. ಪಾಪ ಪ್ರಗತಿ ಗೊತ್ತಿಲ್ಲ. ಸೊ ಇವಾಗ ಆಮೇಲೆ ಕೇಳ್ತೀನಿ ಏನು ಸರ್ಪ್ರೈಸ್ ಅಂತ. ಸರ್ಪ್ರೈಸ್ ಕೊಡಲಿಲ್ಲ ಅಂದರೆ ಅಷ್ಟೇ ಆಮೇಲೆ ಅಂತ. ಏನು ಪ್ಲ್ಯಾನ್ ಮಾಡಿರೋದು? ಏನು ವಿಶ್ ಮಾಡೋದಷ್ಟೇ. ಅಷ್ಟೇನಾ? ಅದು ಸರ್ಪ್ರೈಸಾ? ಏನೋ ರೂಮಲ್ಲಿ ಮಾತಾಡ್ತಿದ್ರಾ? ಏನು ಅಷ್ಟೇ. ಕ್ಯಾಮ್ರಾ ಆಫ್ ಆಗಿದ್ರೆ ಎಲ್ಲ ಬರೋದು ಸತ್ಯ. ಕ್ಯಾಮ್ರಾ ಆನ್ ಆಗಿರೋದಕ್ಕೆ ಸತ್ಯ ಹೇಳ್ತಾ ಇಲ್ಲ. ಈ ಕ್ಯಾಮ್ರಾ ಆಫ್ ಮಾಡಿ ಕೇಳಿದ್ನ ಏನು ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಇವು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಏನೂ ಇಲ್ಲ ಅಂತ ಮಗಳಿಗೆ ಗೊತ್ತಾಗ್ಬಿಡುತ್ತೆ ನಾನು ಹೇಳಿರೋದು ಅಂತ. ನೋಡೋಣ ಏನು ಸರ್ಪ್ರೈಸ್ ಕೊಡ್ತಾರೆ ಅಂತ. ಇಲ್ಲಿ ಬರ್ತಾ ಇದೆಯಲ್ಲ ಈ BMTC ಬಸ್ಸು,
ಈಗ ಒಂದು ಕ್ಷಣಕ್ಕೆ ಬಂದು ಈಗ ಸೈಡಲ್ಲೆಲ್ಲ ಉಜ್ಕೊಂಡು ಹೋಗ್ಬಿಡೋದು. ಹೆಂಗ್ ಬಂದ ಅಂತ ಅಂದ್ರೆ ಲೆಫ್ಟಿಗೆ, ಅಯ್ಯೋ ದೇವ್ರೆ, ಹಂಗಂತೂ ನಿಜವಾಗ್ಲೂ ಸ್ಕೂಟಿಲಿ ಹೋದ್ರೂ ಈ ತರ ಬಸ್ಗಳು ಪಕ್ಕ ನಾವು ಹೋಗೋದೇ ಇಲ್ಲ. ಯಾವಾಗ ಹೆಂಗ್ ಟರ್ನ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಹಾರನ್ ಸಹ ಮಾಡಿಲ್ಲ, ಈ ಕಡೆ ಬರ್ತಾನೆ ಇದ್ದಾರೆ. ಅಯ್ಯೋ ಏನಮ್ಮ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಏನಮ್ಮ ಅನ್ಕೊಂಡೆ, ಟೈಮೇ ಸಾಲ್ಟೇಜ್. ಏನ್ ಸರ್ಪ್ರೈಸು? ಅದು ಸರ್ಪ್ರೈಸೇ. ವುಮೆನ್ಸ್ ಡೇಗಾ? ಶಿವರಾತ್ರಿ ಹಬ್ಬಕ್ಕ? ಶಿವರಾತ್ರಿ ಹಬ್ಬಕ್ಕೆ ಯಾರು ಸೆಲೆಬ್ರೇಟ್ ಮಾಡ್ತಾರೆ ಸರ್ಪ್ರೈಸ್? ಅದೇ ಏನ್ ಸರ್ಪ್ರೈಸು? ಮರ್ತೋಗಿದ್ಯಾ? ನಾನೇ ಮರ್ತೋಗಿದ್ದೀನಾ? ಡ್ಯಾಡಿಗೂ ನೆನಪೈತೆ ಅಂದ್ರೆ ನಿಂಗೆ ನೆನಪಿಲ್ಲ ಅಂದ್ರೆ ನೀನು ಮರ್ತೋಗಿದ್ಯಾ ಅಂತ. ನಾನೇ ಮರ್ತೋಗಿರ್ಬೇಕು ಹಾಗಾದ್ರೆ. ನೋಡೋಣ, ಕಾಯ್ತೀನಿ ಸರ್ಪ್ರೈಸ್ಗೆ. ನೋಡಿ ಅಲ್ಲಿ ಬ್ಲೂ ಕಲರ್ ಬಸ್ ಹೋಯ್ತಲ್ಲ, ರೆಡ್ ಲೈಟ್ ಆನ್ ಆಯ್ತು, ಎಲ್ಲ ನಿಂತ್ಕೊಂಡ್ರು. ಬ್ಲೂ ಕಲರ್ ಬಸ್ ಮುಂದಕ್ಕೆ ಮೂವ್ ಆಯ್ತು. ಸೊ ಹಿಂಗಿರುತ್ತೆ BMTC ಬಸ್ಗಳ ಸವಾಸ, ಎಲ್ಲ ಹಿಂಗಿರ್ತಾರೆ. ಮೊನ್ನೆ ಒಂದು ಆಕ್ಸಿಡೆಂಟ್ ಆಯ್ತಲ್ಲ, ಒಂದು ಹುಡುಗಿ ಕಾಲೇಜ್ಗೆ ಹೋಗ್ತಾ ಇದ್ದಿದ್ದು ಹುಡುಗಿನ ಸ್ಪೀಡಾಗಿ ಬಂದು ಟಚ್ ಮಾಡಿ ಹಿಂದೆಗಡೆ ಚಕ್ರ ಬಂದು ತಲೆ ಮೇಲೆ ಹತ್ಕೊಂಡು ಹೋಗ್ಬಿಡ್ತು. ಸೊ ಅದು ನೋಡಿದ್ರೆ ನಂಗೆ ಹೆಂಗೆ ಭಯ ಆಯಿತು ಗೊತ್ತಾ, ಜೀವನದಲ್ಲಿ ಸ್ಕೂಟಿ ಮುಟ್ಟಬಾರ್ದು ಅನ್ಸ್ಬಿಡುತ್ತೆ, ಅಷ್ಟು ಭಯ ಆಗುತ್ತೆ. ಹುಡುಗಿದು ಏನೂ ತಪ್ಪಿಲ್ಲ, CC ಕ್ಯಾಮ್ರಾದಲ್ಲಿ ನೋಡಿದ್ವಿ. ಸೊ ಹಾಗಾಗಿ ರೋಡಲ್ಲಿ ನಾವು ಹೋದ್ರೂ ಬರೋರು ಕರೆಕ್ಟಾಗಿ ಬರ್ತಾರಾ ಅಂತ ನಮ್ಮಮ್ಮ ಯಾವಾಗಲೂ ಒಂದು ಮಾತಾಡ್ತಾರೆ, ನಾವೇನೋ ಕರೆಕ್ಟಾಗಿ ಹೋಗ್ತೀವಿ, ಬರೋರು ಕರೆಕ್ಟಾಗಿ ಬರ್ಬೇಕಲ್ಲ ಅಂತ. ಸೊ ಹಾಗೆ ಆದಷ್ಟು BMTC ಬಸ್ ಹೆವಿ ಗಾಡಿ ಇದ್ದಾವೆ ಅಂತಂದರೆ ಸ್ಕೂಟಿಯವರು ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಿ. ಈಗ ಒಂದು ಕ್ಷಣ ನಮ್ದು ಒಂದು ಸೈಡ್ ಫುಲ್ಲು ಉಜ್ಕೊಂಡು ಹೋಗ್ಬಿಡೋರು. ಎಷ್ಟು ಅಂದರೆ ಇಷ್ಟು ಇದಿಲ್ಲ, ನಮ್ಮ ಮನೆಯವ್ರೆ ನಿಲ್ಲಿಸ್ಬಿಟ್ರು. ಏನು ಮಾಡೋಕ್ಕಾಗಲ್ಲ. ವೈಟ್ ಕಲರ್ ಆಲ್ಟ್ರೋಸ್. ಯಪ್ಪ ಶಿವರಾತ್ರಿ ಹಬ್ಬದ ದಿವಸ ಏನಾಗ್ಬಿಡೋದು ಕಾರಿಗೆ. ಹೋಗೋ ದಾರಿಯಲ್ಲಿ ಈ ಥರ ಆಗ್ತಾನೆ ಇರ್ತಾವಲ್ವಾ. ಊರೆಲ್ಲ ಸುತ್ತಾಡ್ಕೊಂಡು ಮತ್ತೆ ಅಲ್ಲಿಗೆ ಬಂದು ಅನ್ನಂಗಾಯ್ತು. ಇದು ನಮ್ಮನೆ ತುಂಬ ಹತ್ರದಲ್ಲಿರೋದು, ತುಂಬ ಸರಿ ಬಂದಿದ್ವಿ. ನಾನು ಫಸ್ಟ್ ಹೇಳಿದೆ ಇಲ್ಲೇ ಹೋಗ್ಬಿಡೋಣ ಅಂತ. ನಾನು ಅದು ದೇವಸ್ಥಾನ ನೋಡಿದ್ದೀನಿ, ಆದರೂ ನೋಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅವ್ರು ಹೋದರು. ಬಟ್ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ಆಮೇಲೆ VIP ದರ್ಶನಕ್ಕೆ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಚಾರ್ಜ್ ಮಾಡಿ ಅವ್ರನ್ನ ಸಪ್ರೇಟ್ ಬಿಡೋದು, ನಾರ್ಮಲ್ ಅವ್ರನ್ನ ಸಪ್ರೇಟ್ ಬಿಡೋದು. ಸೊ ಇದು ನನಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ಬೇಡ, ಇಲ್ಲಿ ಕಾಯ್ಕೊಂಡಿದ್ದು ಅಥವಾ VIP ದರ್ಶನಕ್ಕೆ ಅಂತ ಎಕ್ಸ್ಟ್ರಾ ಪೇಮೆಂಟ್ ಕೊಟ್ಟು ಹೋಗೋದೆಲ್ಲ ಬೇಡ ಅಂತೇಳಿ ಗಣೇಶ ಶಿವನ ದೇವಸ್ಥಾನ ಅಂತ ಅಂದ್ರೂ ಗಣೇಶನ ಪೂಜೆ ಆಗುತ್ತೆ, ಗಣೇಶನ ದೇವಸ್ಥಾನ ಅಂತಂದ್ರೂ ಅಲ್ಲಿ ಸುಬ್ರಹ್ಮಣ್ಯ ಅಥವಾ ಶಿವಂದು ಇದ್ದೇ ಇರುತ್ತೆ. ಸರಿ ಅಲ್ಲಿಗೆ ಹೋಗೋಣ, ಯಾವುದಾದ್ರೆ ಇನ್ನೂ ದೇವ್ರಲ್ವಾ ಅಂತ ಹೇಳ್ಬಿಟ್ಟು ಬಂದ್ವಿ. ಬಟ್ ಇಲ್ಲಿ ಸಿಕ್ಕಾಡೆ ಸಖತ್ತಾಗೆ ಮಾಡಿದರು. ಹೂವಿನ ಅಲಂಕಾರ ಅಂತೂ ತುಂಬ ಚೆನ್ನಾಗಿತ್ತು. ಎಂಟ್ರಿ ಆಗ್ತಿದ್ದಂಗೆ ಇದು ದೇವರಿತ್ತು, ಶಿವ, ಬಸವ, ಪಾರ್ವತಿ, ಇದೆಲ್ಲ ನೋಡ್ಬಿಟ್ಟು ನಂಗೆ ತುಂಬಾ ಖುಷಿ ಆಯಿತು. ಅಯ್ಯೋ ಇಲ್ಲಿಗೆ ಬರೋದು ಬಿಟ್ಬಿಟ್ಟು ಇಡೀ ಊರೆಲ್ಲ ಸುತ್ತಾಡ್ಕೊಂಡು ವಾಪಸ್ ಇಲ್ಲಿಗೆ ಬರಂಗೆ ಆಯ್ತಲ್ಲ ಅಂತ ಹೇಳಿಬಿಟ್ಟು ಗಣೇಶನಿಗೆ ಅಲಂಕಾರ ಎಲ್ಲ ಮಾಡಿದರು. ಇನ್ನೇನು 5:30-6 ಗಂಟೆಗೆಲ್ಲ ಅಭಿಷೇಕ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಬಟ್ ಅಲ್ಲಿವರೆಗೂ ಇರೋಕ್ಕಾಗಲ್ಲ, ಅಂದರೆ 6 ಗಂಟೆ ಮೇಲೆ ಶುರು ಶಿವರಾತ್ರಿ ಹಬ್ಬ. ಸೊ ಹಂಗಾಗಿ ಅಲ್ಲಿ ಸ್ಟೇಜೆಲ್ಲ ಹಾಕಿದ್ರಲ್ಲ, ಅಲ್ಲೆಲ್ಲ ಬಂದುಬಿಟ್ಟು ಭಜನೆ ಮಾಡೋದಕ್ಕೆ, ದೇವರ ನಾಮ ಆಡೋದಕ್ಕೆ ಅಂತಲೇ. ಹಾಗಾಗಿ ಇಲ್ಲಿಗೇನೆ ಬಂದ್ವಿ. ನಿಜವಾಗ್ಲೂ ಒಂಥರ ಸಮಾಧಾನ, ಖುಷಿ ಸಿಕ್ತು. ನಾನು ಶಿವನ ದರ್ಶನ ಆಗುತ್ತಾ ಇಲ್ವಾ ಅಂತ ಅಂದ್ಕೊಂಡು ಹೋಗಿದ್ದೆ. ಇದು ಬಂದು ಅನ್ನಪೂರ್ಣೇಶ್ವರಿ ಅಂತ. ಮತ್ತು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಗಣೇಶ, ಸುಬ್ರಹ್ಮಣ್ಯ, ಶಿವನ ಲಿಂಗ ಕೂಡ ಇದೆ, ಆ ಕಡೆ ತೋರಿಸ್ತೀನಿ ನಾನು. ಇದು ಅನ್ನಪೂರ್ಣೇಶ್ವರಿ. ಸೊ ಎಷ್ಟೊಂದು ದೇವರು ಇಲ್ಲೇ ಇರುತ್ತೆ. ಸೊ ಈ ಥರ ಏನು ಏಕಾದಶಿ ಟೈಮಲ್ಲಿ ಇರ್ಬೋದು ಅಥವಾ ಶಿವರಾತ್ರಿ ಹಬ್ಬದಲ್ಲಿ ಒಳ್ಳೆ ಪೂಜೆ ಅಂತೂ ಮಾಡ್ತಾರೆ. ದೇವ್ರಿಗೆಲ್ಲ ಇವತ್ತು ಸ್ಪೆಷಲ್ ಹಾರಗಳನ್ನು ಎಲ್ಲ ಹಾಕಿ ಪೂಜೆ ಮಾಡಿದರು. ಸೊ ಆ ದೇವಸ್ಥಾನದ ಹಿಂದೆನೇ ನಾಗರ ಕಲ್ಲಿದೆ, ಅಲ್ಲೋಗಿ ಪೂಜೆ ಮಾಡ್ಕೊಂಬರ್ಬೋದು. ಎಲ್ಲರೂ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಕೂಡ ಮಾಡ್ತಾಯಿದ್ರು ಇವತ್ತು. ಬಟ್ ನಾನೇನು ಮಾಡಿಲ್ಲ, ಜಸ್ಟ್ ಹಾಗೆ ಹೋಗಿದ್ವಿ ಒಂದು ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ಆಗಲೇ ನಾನು ನಿಮಗೆ ಹೇಳಿದ್ನಲ್ಲ, BMTC ಬಸ್ ಬಂದು. ಸೊ ಪ್ರಗತಿ ಮಲಗಿರೋರು ಇದಕ್ಕೆ ನಾವು ಸಡನ್ನಾಗಿ ಬ್ರೇಕ್ ಹಾಕಿದ್ವಲ್ಲ, ಅದಕ್ಕೆ ಎದ್ಬಿಟ್ರು. ತುಂಬ ಕೇರ್ಫುಲ್ಲಾಗಿರಿ, ರೋಡಲ್ಲಿ ಓಡಾಡಬೇಕಾದ್ರೆ. ನಾವು ಎಷ್ಟೇ ಹುಷಾರಾಗಿದ್ರೂ ನಮ್ಮ ಹುಷಾರನ್ನು ಕೂಡ ಮೀರಿ ಏನಾದರೂ ನಡೆಯೋ ಚಾನ್ಸಸ್ ಇರುತ್ತೆ. ಸೊ ಇದು ಎಷ್ಟೊಂದು ಸರಿ ಎಕ್ಸ್ಪೀರಿಯೆನ್ಸ್ ಆಗಿದೆ ನಮಗೆ. ಬೇರೆ ಯಾರನ್ನೋ ಸೇವ್ ಮಾಡೋಕ್ಕೆ ಹೋಗಿ ನಮ್ಮ ಆಕ್ಸಿಡೆಂಟ್ಗಳಾಗಿರೋದು ಕೂಡ ಇದೆ. ಹಾಗಾಗಿ ಎಷ್ಟು ಕೇರ್ಫುಲ್ಲಾಗಿ ಓಡಿಸಿದ್ರು ಕಷ್ಟನೇ ಈ ಬೆಂಗಳೂರಲ್ಲಿ ರೋಡಲ್ಲಿ. ಒಂದು ಕ್ಷಣ ಅವರು ಒಂದು ಸಣ್ಣ ಒಂದು 1/2 ಇಂಚ್ ಕೂಡ ಗ್ಯಾಪ್ ಇರಲಿಲ್ಲ, ಅಷ್ಟು ಬೇಗ ಬಂದುಬಿಟ್ಟು ಸೈಡಲ್ಲಿ ಹಿಂಗೆ ಕ್ರಾಸ್ ಮಾಡ್ಕೊಂಡು ಹೋಗಿಬಿಟ್ರು. ಅಂದರೆ ಲೆಫ್ಟಲ್ಲಿ ಒಂದು ಕಾರು ಏನೋ ಅಣ್ತಳೋಕೇನೋ ಪಾರ್ಕ್ ಮಾಡಿದ್ದಾರೆ, ಅದ್ರ ಮಧ್ಯ ಬಂದು ರೈಟಲ್ಲಿ ನಮ್ಮ ಕಾರು, ಮಧ್ಯ ಇದು ಬಸ್ ಹೋಗಿದ್ದು. ಅಷ್ಟು ಸ್ಪೀಡಾಗಿ ಹೋಗ್ಬಿಟ್ಟು ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾವು ಯಾರನ್ನೂ ಕೂಡ ಕೇಳೋದಕ್ಕಾಗಲ್ಲ. ವಸ್ತುಗಳಿಗೇನಾದರೂ ಆದರೆ ತೊಂದರೆ ಇಲ್ಲ, ಬಟ್ ಮನುಷ್ಯರಿಗೇನಾದರೂ ಆದರೆ ತುಂಬ ಬೆಲೆ ಕಟ್ಟಬೇಕಾಗತ್ತೆ. ಅವ್ರ ಫ್ಯಾಮಿಲಿಗಳಿಗೆ ಆ ಬೆಲೆ ಕೊಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿರಿ.
ಸೊ ಕೊನೆಗೂ ಹೋಗಿದ್ದ ಕೆಲಸ ಆಯಿತು, ದೇವ್ರ ದರ್ಶನನೂ ಆಯಿತು. ತುಂಬ ಸರಳವಾಗಾಯಿತು, ಸುಲಭವಾಗಾಯಿತು, ರಶ್ಶೇ ಇರಲಿಲ್ಲ, ಅಷ್ಟು ಚೆನ್ನಾಗಾಯಿತು. ಅಲ್ಲಿ ನೋಡಿ ಹಾಲಿನ ಅಭಿಷೇಕ ಮಾಡ್ತಾಯಿದ್ರು. ನನಗೆ ಇದು ಗೊತ್ತಿಲ್ಲ, ಹಾಲಿನ ಅಭಿಷೇಕ ಮಾಡಬಹುದಾ ಮಾಡಬಾರ್ದಾ ಅಥವಾ ಅದು ನಿಜವಾಗ್ಲೂ ಗೊತ್ತಿಲ್ಲ, ಅದಕ್ಕೇನು ಪ್ರೊಸೀಜರು, ನಾವು ಹೀಗೆ ಮಾಡಬೇಕಾ ಅಂತ. ಹಾಗಾಗಿ ನಾನೇನು ಹೋಗಿ ಮಾಡಿಲ್ಲ ಹಾಲಿನ ಅಭಿಷೇಕನ. ಜಸ್ಟ್ ಅಲ್ಲಿಂದ ಈ ಕಡೆ ಬಂದರೆ ಇಲ್ಲೇ ಶಿವನ ಲಿಂಗ ಇತ್ತು. ಸೊ ಅಲ್ಲಿ ಪೂಜೆ ಮಾಡ್ತಾಯಿದ್ರು ಶಿವನಿಗೆ. ತುಂಬ ಖುಷಿ ಆಯಿತು ನನಗೆ ನಿಜವಾಗ್ಲೂ ನೋಡಿಬಿಟ್ಟು. ಅಂದರೆ ನನಗೆ ದರ್ಶನ ಸಿಗಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಬಂದನಲ್ಲ. ಆಮೇಲೆ ಇಲ್ಲೂ ಜನ ಇರ್ತಾರೆ, ಆಗುತ್ತೋ ಇಲ್ವೋ ಅಂತಲೇ ಬಂದೆ. ಬಟ್ ಇಲ್ಲಿ ತುಂಬ ಖಾಲಿ ಇತ್ತು, ಆರಾಮಾಗಿ ಪೂಜೆ ಮಾಡಿಕೊಂಡು ಹೋದ್ವಿ. ಸುಲಭವಾಗಿ ಆಗಬೇಕಂತಲ್ಲ, VIP ದರ್ಶನ ಅನ್ನೋದು ನನಗೆ ಇಷ್ಟ ಆಗದಲ್ಲೇ ಇರೋವಂಥ ಕಾನ್ಸೆಪ್ಟು. ಸೊ ಹಾಗಾಗಿ ನಾನು ಆ ಥರಕ್ಕೆ ಹೋಗಲ್ಲ. ಅಲ್ಲಿಂದ ಬಂದ್ವಿ. ಸೊ ಸದ್ಯಕ್ಕೆ ದರ್ಶನ ಆಯಿತು, ಪೂಜೆ ಮಾಡಿಕೊಂಡು ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಹತ್ರನೇ ಶಿವನ ದೇವಸ್ಥಾನ ಇಟ್ಕೊಂಡು ಅಲ್ಲೋಗಿದ್ವಿ. ಇಲ್ಲಿ ಯಾರೂ ಇಲ್ವೇ ಇಲ್ಲ, ಖಾಲಿ ಇತ್ತು. ಇದು ಸಂಜೆ ಮೇಲೆ ಇವಾಗ ಅಭಿಷೇಕ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸಂಜೆ ಮೇಲೆ ಜಾಗರಣೆ ಮಾಡೋರು, ಭಜನೆ ಮಾಡೋರೆಲ್ಲ ಅಲ್ಲಿ ಸ್ಟೇಜ್ ಹಾಕಿದಾರಲ್ಲ, ಆ ಸ್ಟೇಜ್ ಮೇಲೆ ಕೂತ್ಕೊಂಡು ಇನ್ನು ಫುಲ್ ನೈಟು ಭಜನೆ ಮಾಡ್ಬೋದು. ಎಲ್ಲಾದರೆ ನಂತೆ ಶಿವಲಿಂಗ ಎಲ್ಲಿರುತ್ತೋ ಅಲ್ಲೋ ಪೂಜೆ ಮಾಡಿಸ್ಕೊಂಡು ಬಂದರೆ ಆಯ್ತಲ್ವಾ. ನಾವು ಯಾವತ್ತೂ ಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿಲ್ಲ, ಅದರದ್ದು ಪ್ರೊಸೀಜರ್ ಗೊತ್ತಿಲ್ಲ. ಸೊ ಹಾಗಾಗಿ ಇಲ್ಲೇ ಇದು ಪ್ಲಾಸ್ಟಿಕ್ ಹೂವಿನಾರ ಅನ್ಸುತ್ತೆ. ನಾನೇನಪ್ಪ ಇಷ್ಟೊಂದು ಹೂವಿನಾರ ಇಲ್ಲ ಇಟ್ಕೊಂಡ್ಬಿಟ್ಟವ್ರೆ ಅಂದ್ಕೊಂಡಿದ್ದೀನಿ. ಸದ್ಯ ಹೆಂಗೋ ದರ್ಶನ ಆಯ್ತಲ್ಲ, ಅಷ್ಟೇ ಖುಷಿ. ಎಷ್ಟು ಈಸಿಯಾಗಿ ಶಿವಲಿಂಗದ್ದು ದರ್ಶನ ಆಯಿತು, ನಾಗರಕಲ್ದು ಆಯಿತು. ಸೊ ಹಾಗೆ ಪ್ರಸಾದನೂ ಕೂಡ ಸಿಕ್ತು. ಎಲ್ಲರಿಗೂ ಒಂದೊಂದು ಕಿತ್ಲೆ ಹಣ್ಣು ಕೊಟ್ಟರು. ಆವಾಗಲೇ ಬಂದಿದ್ರೆ ಇಷ್ಟೆಲ್ಲ ಸುತ್ತಾಡ್ಕೊಂಬರೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ ಅಲ್ವಾ. ಎಷ್ಟು ದೂರ ಹೋಗಿ ಅಲ್ಲೆಲ್ಲ ಸುತ್ತಾಡ್ಕೊಂಡ್ಬಂದು ಅಲ್ಲಿ ಸಿಕ್ಕಾಬಿಟ್ಟೆ ಜನ, ಅಪ್ಪ ದೇವ್ರೆ. ದೇವಸ್ಥಾನ ತುಂಬ ದೊಡ್ಡದು, ಬಟ್ ಕ್ಯೂ ನೋಡ್ಬಿಟ್ಟೆ ನಾವು ವಾಪಸ್ ಬಂದ್ಬಿಟ್ವಿ. ಎಲ್ಲ ಹೋಗ್ತಾ ಇದ್ದಾರೆ ಅಲ್ಲಿಗೆ ಅನ್ಸುತ್ತೆ. ಸೊ ಒಂದು ದೊಡ್ಡ ಬಾಟ್ಲಲ್ಲಿ ನೀರು ತೊಗೊಂಡೋಗಿದ್ವಿ, 1 ಡ್ರಾಪ್ ನೀರು ಕುಡ್ದಿಲ್ಲ. ನಮ್ಮನೆಯವ್ರು ಇಷ್ಟು ನೀರು ಸಾಕಾಗ್ಬಿಡುತ್ತಾ ಅಂತ 1 ಡ್ರಾಪ್ ನಾನು ಇದಕ್ಕಿಂತ ಚಿಕ್ಕದ್ ತಗೊಳ್ಳೋಣ ಅಂತ ಹೋದೆ. ನಮ್ಮ ಮಮ್ಮಿ ದೊಡ್ಡದಂತು, ನಮ್ಮ ಡ್ಯಾಡಿ ಇನ್ನೊಂದು. ಇಲ್ಲ, ಇದು ಸಾಕಲ್ಲ, ಬೇಕಾಗುತ್ತೆ ಅಕಸ್ಮಾತ್ ಅಂತ. ನಾವೇನೆಲ್ಲೂ ಏನು ಊಟಕ್ಕೆಲ್ಲ ಹೋಗಲಿಲ್ಲ. ಡ್ಯಾಡಿ ಬರಲಿ ರಮೋ, ಡ್ಯಾಡಿ ಬರೋಕ್ಕೆ ಮುಂಚೆಗೇನೆ ಹೋಗಿ ನಿಂತ್ಬಿಡುತ್ತೆ ನನ್ನ ಮಗಳು. ನಮ್ಮದು ಕಾರ್ ಪಾರ್ಕಿಂಗ್ ಬಂದ್ಬಿಟ್ಟು ರಿವರ್ಸ್ ಹೋಗಿ ನಿಲ್ಲಿಸ್ಬೇಕಲ್ಲ, ಸ್ವಲ್ಪ ಕಷ್ಟ. ಸರ್ಪ್ರೈಸ್ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ವ್ಲಾಗ್ ಹಾಕ್ತೀನಿ, ಅಲ್ಲಿ ನೀವು ನೋಡ್ಬೋದು. ಇವತ್ತಿನ ವ್ಲಾಗ್ನಲ್ಲೇ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್.